ಕಾರಿನ ಮೇಲೆ ಮರ ಬಿದ್ದು ಗಾಯಗೊಂಡಿದ್ದ ಮಹಿಳೆ ಸಾವನ್ನಪ್ಪಿದ್ದಾರೆ. ಕಾರಿನ ಮೇಲೆ ಮರ ಬಿದ್ದಿತ್ತು. ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ರು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಲಕ್ಷ್ಮಿ ಕೊನೆಯುಸಿರೆಳೆದಿದ್ದಾರೆ. ಕಾರವಾರದಲ್ಲಿ ಮಳೆಗೆ ಕಾರಿನ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿತ್ತು. ಪಿಕಳೆ ಆಸ್ಪತ್ರೆಗೆ ಅತ್ತೆ ಸೊಸೆ ಬಂದಿದ್ದಾಗ ದುರಂತ ಸಂಭವಿಸಿತ್ತು. ಕಾರಿನೊಳಗಡೆ ಸಿಲುಕಿ ಗಂಭೀರವಾಗಿ ಲಕ್ಷ್ಮಿಯವರು ಗಾಯಗೊಂಡಿದ್ರು. ಕೂಡಲೇ ಸ್ಥಳೀಯರು ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಪಿಕಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅತ್ತೆ ಲಕ್ಷ್ಮಿ ಸಾವನ್ನಪ್ಪಿದ್ರೆ. ಗರ್ಭಿಣಿ ಸೊಸೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಬೃಹತ್ ಮರ ಬಿದ್ದಿದೆ ಅಂತ ಹೇಳಿ. ಆ ಮರದ ಅಡಿಯಲ್ಲಿ ಸಿಲುಕಿ ಮಹಿಳೆ ನರಳಾಡಿತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಆ ದೃಶ್ಯ ನೋಡೋಕೆನೆ ತುಂಬಾ ಭೀಕರವಾಗಿದೆ. ಇನ್ನು ಅವರ ಮನೆಯವರಿಗೆ ಹೇಗಾಗಿರ್ಬೇಡ ಅಂತ ಹೇಳಿ ಈ ರೀತಿಯಾಗಿ ಆಸ್ಪತ್ರೆಗೆ ಬಂದು ಸೊಸೆಗೆ ಟೆಸ್ಟ್ ಮಾಡಿಸ್ಕೊಂಡು ಹೋಗಬೇಕಾದವರು ಸಾವನ್ನಪ್ಪಿ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗಬೇಕಾದಂತಹ ದುಸ್ಥಿತಿ. ಖಂಡಿತ ಮಧುಶ್ರೀ, ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಒಂದು ಮನಕಲು ಘಟನೆ ನಡೆದಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಸೊಸೆ 8 ತಿಂಗಳ ಗರ್ಭಿಣಿ ಆಗಿದ್ದರಿಂದ ಇವತ್ತು ಬೆಳಗ್ಗೆ ಅವಳಿಗೆ ಜ್ವರ ಬಂದಿರುತ್ತೆ. ಜ್ವರ ಬಂದಿರುವ ಸೊಸೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಅತ್ತೆ ಮರದ ಕೆಳಗಡೆ ಧರೆಗುರುಳಿದ ಮರದ ಕೆಳಗಡೆ ಸಿಲುಕಿ ಸಾವನ್ನಪ್ಪಿರುವ ಘಟನೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಅತ್ತೆ ಸೊಸೆಯನ್ನ ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಬಂದಿದ್ಲು. ಆ ಸಂದರ್ಭದಲ್ಲಿ ಸೊಸೆ ಕಾರಿನಿಂದ ಇಳಿದ್ಬಿಟ್ಟು ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ಲು. ಕಾರು ಚಾಲಕ ಕಾರನ್ನ ಸೈಡ್ಗೆ ಹಚ್ಚಿಬಿಟ್ಟು ಅತ್ತೆಯನ್ನು ಸಹಿತ ಅತ್ತೆ ಲಗೇಜ್ ಏನಿತ್ತು ಲಗೇಜ್ ಅನ್ನ ತಗೊಂಡು ಹೋಗ್ಬೇಕಂತ ಅತ್ತೆಯನ್ನು ಸಹಿತ ಕಾರಿನಿಂದ ಕಾರ್ ಡೋರ್ ಓಪನ್ ಮಾಡ್ತಾ ಇದ್ಲು. ಅದು ಕಾರ್ ಡೋರ್ ಲಾಕ್ ಆಗಿದ್ದರಿಂದ ಅವಳು ಒಮ್ಮಿಂದ ಕಾರಿನಿಂದ ಹೊರಗಡೆ ಬರೋದಕ್ಕೆ ಆಗಿಲ್ಲ. ಬಟ್ ಚಾಲಕ ಮಾತ್ರ ಕಾರಿನಿಂದ ಹೊರಗಡೆ ಬಂದು ಸೇಫ್ ಆಗಿದ್ದಾನೆ. ಆದ್ರೆ ಇಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ ಅಂತ. ಒಮ್ಮಿಂದ ಮೇಲೆ ಅತ್ತೆ ಯಾವ ಕಡೆ ಕೂತಿದ್ರು ಅದೇ ಸ್ಥಳದಲ್ಲಿ ದೊಡ್ಡ ಬೃಹತ್ ಗಾತ್ರದ ಮರದ ದೊಡ್ಡ ಕೊಂಬೆ ಒಂದು ಬಿದ್ದಿರುವುದರಿಂದ ಪೂರ್ತಿಯಾಗಿ ದೇಹದ ಮೇಲೇನೆ ಬಿದ್ದಿದೆ. ಆ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಅತ್ತೆ ಸಾವನ್ನಪ್ಪಿದ್ರು. ಆದ್ರೂ ಸಹಿತ ಹೆಚ್ಚಿನ ಚಿಕಿತ್ಸೆಗಾಗಿ ಅವಳನ್ನ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ಜಿಲ್ಲಾಸ್ಪತ್ರೆಯಲ್ಲೂ ಸಹಿತ ಅವಳಿಗೆ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರು ಸಹಿತ ಅವಳು ಬದುಕುಳಿಯಲಿಲ್ಲ. ಪ್ರಮುಖವಾಗಿ ಈ ಸಾವನ್ನಪ್ಪಿರುವಂತಹ ಈ ಮಹಿಳೆ ಹೆಸರು ಲಕ್ಷ್ಮಿ ಆಗಿದ್ದು ಇವಳು ಕಾರವಾರ ತಾಲೂಕಿನ ಮಲ್ಲಾಪುರದೊಳಗಿದ್ದಾಳೆ. ಇವರು ಮಲ್ಲಾಪುರದಿಂದ ಕಾರವಾರದಲ್ಲಿರುವ ಪಿಕಳೆ ಆಸ್ಪತ್ರೆಗೆ ಸೊಸೆಗೆ ಚಿಕಿತ್ಸೆಗಂತ ಕರೆದುಕೊಂಡು ಬಂದಾಗ ಈ ರೀತಿಯಾದಂತ ಘಟನೆ ಆಗಿದೆ. ಪ್ರಮುಖವಾಗಿ ಮಧುಶ್ರೀ, ಕಾರವಾರ ನಗರ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಡೇಂಜರ್ ಮರಗಳು ಬಹಳಷ್ಟಿದಾವೆ. ಯಾಕಂದ್ರೆ ಈ ಹಿಂದೆಯೂ ಸಹಿತ ಭಟ್ಕಳ ನಗರದಲ್ಲಿ ಒಂದು ದಂಪತಿ ಇಬ್ರು ಸಹಿತ ಮರದ ಅಡಿಗೆ ಬಿದ್ದುಬಿಟ್ಟು ಪ್ರಾಣಾಪಾಯದಿಂದ ಪಾರಾಗಿದ್ರು. ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಕಾರವಾರ ನಗರದಲ್ಲಿಯೂ ಸಹಿತ ಇದೇ ರೀತಿಯಂತಹ ಅವಘಡ ಸಂಭವಿಸಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಅದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ಅರಣ್ಯ ಇಲಾಖೆಯವರಿಗೆ ಈ ಡೇಂಜರ್ ಮರಗಳನ್ನು ಗುರುತಿಸಿ ಅವುಗಳನ್ನು ತೆರವು ಮಾಡಬೇಕಂತ ಮೇ ತಿಂಗಳಿನಲ್ಲಿಯೇ ಸೂಚನೆಯನ್ನು ಕೊಟ್ಟಿದ್ರು ಸಹಿತ ಇದುವರೆಗೂ ಯಾವುದೇ ರೀತಿಯಿಂದ ಮರಗಳನ್ನು ತೆಗೆಯದೆ ಎಂಬಲ್ಲಿ ಈ ರೀತಿಯಿಂದ ಅವಘಡ ಸಂಭವಿಸಿದೆ ಅಂತ ಹೇಳ್ಬಹುದಾಗಿದೆ. ಧನ್ಯವಾದ ಸೂರಜ್ ತಮ್ಮೆಲ್ಲ ಮಾಹಿತಿಗಾಗಿ.